ಹಲೋ ಫ್ರೆಂಡ್ಸ್, ನಾನು ಕೇಶವ್. ಇವತ್ತಿನ ದಿನ ನಾನು ಎರಡನೇ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಸ್ವಂತ ಊರಿನ ತುಮಕೂರಿಗೆ ಬಂದಿದ್ದೀವಿ. ತುಮಕೂರಿಂದ ನಮ್ಮ ಮನೆಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ವರ್ಷ ಹೋಗ್ತಾ ಇರ್ತೀವಿ. ಈ ವರ್ಷ ವೀಡಿಯೋ ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಹೋಗ್ತಾ ರೋಡಲ್ಲೇ ಮಾಡ್ತಾ ಇದ್ದು ಫಸ್ಟ್ ಟೈಮು. ಒಂಥರ ಎಂಜಾಯ್ಮೆಂಟ್ ಆಗ್ತಿದೆ. ಇನ್ನೊಂದು ಎರಡನೇ ಲಾಗು. ಈಗ ಗೂಳೂರಿಗೆ ಮಾರ್ಗವಾಗಿ ಹೋಗ್ತಿದ್ದೀವಿ. ಗೂಳೂರಿಂದ ರೈಟ್ ತೊಗೊಬೇಕು. ರೈಟ್ ತೊಗೊಂಡ್ರೆ ನಮ್ಮ ದಾರಿ ಸಿಗುತ್ತೆ. ಬಸ್ಗಳೆಲ್ಲ ತುಂಬ ಸ್ಪೀಡಾಗಿ ಹೋಗ್ತಾರೆ. ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ ಓಡಿಸ್ಬೇಕಾದ್ರೆ ಮಾತ್ರ ಡ್ರೈವರ್ಗಳು. ಇಲ್ಲಿ ಟೋಟಲ್ಲು 2 ರೂಟ್ ಆಗುತ್ತೆ. ಒಂದು ಲೆಫ್ಟಿಗೆ ಹೋದರೆ ಗೂಳೂರು ಗಣೇಶನ ದರ್ಶನ ಆಗುತ್ತೆ. 2 ರೈಟಿಗೆ ಹೋದರೆ ನಮ್ಮ ದೇವಸ್ಥಾನಕ್ಕೆ ದಾರಿ. ಗೂಳೂರು ಗಣೇಶನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ರೂಟ್ಗೆ ಹೋಗೋಣ. ಈಗ ರೈಟಿಗೆ ತೊಗೊತಾ ಇದ್ದೀವಿ. ಮಸ್ತಾಗಿದೆ ಟೆಂಪಲ್. ಆದಿಕಾಲದ ತುಂಬ ಪುರಾತನವಾದದ್ದು. ಈ ದೇವಸ್ಥಾನಕ್ಕೆ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಹಂಗೆ ಲೆಫ್ಟಿಗೆ ಹೋದರೆ ಗೂಳೂರು ಗಣೇಶ. ಈಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಶ್ರೀ ಚೆನ್ನಕೇಶವ ದೇವಸ್ಥಾನ, ಕೈದಾಳ ಅಂತ ಪ್ರಸಿದ್ಧವಾಗಿದೆ. ಶ್ರೀ ಜಕಣಾಚಾರಿಗಳು ಬಂದು ಅಲ್ಲಿ ಬೇಲೂರಿಂದ ಎಲ್ಲಿಗೆ ಬಂದರೆ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಕೈ ಸಿಕ್ತು. ಯಾಕೆಂದರೆ ಇಲ್ಲಿ ಬಂದುಬಿಟ್ಟು ಚೆನ್ನಕೇಶವ ದೇವಸ್ಥಾನ ಅವರೇ ನಿರ್ಮಿಸಿರ್ತಕ್ಕಂಥದ್ದು. ಇದು ತುಂಬ ಹಳೆಯ ಪುರಾತನ ಕಾಲವಾದದ್ದು. ಮತ್ತು ನಾವು ತುಂಬ ಚಿಕ್ಕ ವಯಸ್ಸಿಂದನೂ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಪ್ರತಿ ವರ್ಷ ಬರ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಸುತ್ತಲೂ ಕಾಡು ಥರ ಇದೆ, ಮರ ಗಿಡಗಳಿದೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸು. ದರ್ಶನ ಪಡೆದ್ವಿ. ಒಳಗಡೆ ಹೋಗ್ಬಿಟ್ಟು ಶ್ರೀ ಚೆನ್ನಕೇಶವರವ್ರದ್ದು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಶ್ರಾವಣ ಶನಿವಾರ, ಕಾರ್ತಿಕ್ ಮಾಸ ಇದೆಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲರೂ ಬಂದು ವಿಸಿಟ್ ಕೊಡ್ಬೋದು. ಮತ್ತು ಪಕ್ಕದಲ್ಲಿರೋ ಒಂದು ಈಶ್ವರ ಟೆಂಪಲ್ ಕೂಡ ವಿಸಿಟ್ ಕೊಟ್ಟಿದ್ವಿ. ಅಲ್ಲೂ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ. ಬಟ್ ಇಲ್ಲಿ ಮುಟ್ಟಂಗಿಲ್ಲ, ಜಸ್ಟ್ ಆಚೆ ಕಡೆ ಮಾತ್ರ ಮಾಡ್ಕೊಂಡಿದ್ದೀವಿ. ಇಲ್ಲ ತುಂಬ ಗೈಡ್ಲೈನ್ಸ್ ಇದೆ. ಬರೋರು ಬರ್ಬೋದು, ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಹಾಗೆ ನಮ್ಮ ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿಂದ ಚೆನ್ನಾಗಿ ಮಾಡಿ ತೋರಿಸ್ತೀವಿ. ಇದು ಫಸ್ಟ್ ಟೈಮು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.